ನಮಸ್ಕಾರ ಫ್ರೆಂಡ್ಸ್, ನಾನು ನಿಮ್ಮ ಮಮದು ಉತ್ತರ ಕರ್ನಾಟಕದ ಅಡುಗೆಗಳು ಚಾನಲ್ ವೀಕ್ಷಿಸುತ್ತಾರೆ. ನಿಮಗೆಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ. ಇವತ್ತಿನ ದಿನ ನಾನು ಅಜ್ಜಿಯ ಕೈ ರುಚಿ ವಿಭಾಗದಲ್ಲಿ 3ನೇ ರೆಸಿಪಿ ತೊಗೊಂಬಂದಿನಿ. ಅದು ಏನು ಅಂತಂದ್ರೆ ಕೊಬ್ಬರಿ ಚಿಕ್ಕಿ ಅಥವಾ ಕೊಬ್ಬರಿ ಮಿಠಾಯಿ ಅಂಥೇಳಿ ಭಾಳ ಈಸಿಯಾಗಿ ಮಾಡ್ಕೋಬೋದು. ಮೊದಲಿಗೆ ಒಂದು ದಪ್ಪ ತಳ ಇರೋಂತಹ ಬಾಣಲೆಗೆ 1 ಚಮಚದಷ್ಟು ತುಪ್ಪ ಹಾಕ್ಕೊಳ್ರಿ. ಆಮೇಲೆ ಇವನ್ನ ಸಣ್ಣಗೆ ತೆಳ್ಳಗೆ ಹೆಚ್ಚಿರುವಂತಹ 1 ಕಪ್ನಷ್ಟು ಕೊಬ್ಬರಿನ, ಹಸಿ ಕೊಬ್ಬರಿನ ಹಿಂಗೆ ಥರ ಹೋಳುಗಳಾಗಿ ಸ್ಲೈಸಸ್ ಆಗಿ ಮಾಡಿ ಹಾಕ್ಕೊಂಡು ಒಂಚೂರು ಫ್ರೈ ಮಾಡ್ಕೊಳ್ರಿ. ತುಪ್ಪದೊಳಗೆ ಒಂದು ಸ್ವಲ್ಪ ಫ್ರೈ ಮಾಡಬೇಕು. ಒಂದು 2 ನಿಮಿಷವರೆಗೂ ಇದನ್ನ ಚೆಂದಾಗಿ ಹುರ್ಕೊಳ್ರಿ. ಇದಾದಮೇಲೆ ನಾವು ಇದಕ್ಕೆ 1 ಕಪ್ ಆಗಲಿ ಅಥವಾ 3/4 ಕಪ್ನಷ್ಟಾಗಲಿ ಸಕ್ಕರೆ ಹಾಕ್ಕೊಳ್ರಿ. ಸಿಹಿ ನಿಮ್ಗೆ ಅನುಸಾರವಾಗಿ, ರುಚಿಗೆ ಅನುಸಾರವಾಗಿ ಹೆಚ್ಚು ಕಡಿಮೆ ಹಾಕ್ಕೋಬೋದು. ಆಮೇಲೆ 1/4 ಕಪ್ನಷ್ಟು ನೀರು ಹಾಕ್ಕೊಂಡು ಕೈ ಬಿಡ್ದಂಗೆ ಇದನ್ನ ಮಿಕ್ಸ್ ಮಾಡ್ಕೊಳ್ತಾ ಇರ್ರಿ. ಅಂದರೆ ಸ್ವಲ್ಪ ಗಟ್ಟಿ ಪಾಕ ಬರಬೇಕಿದು. ಇದು ನಮ್ಮ ಅಜ್ಜಿ ಚಿಕ್ಕವರಿದ್ದಾಗ ನಾವು ಮಾಡ್ತಿದ್ದಂತ ನಮಗೆ ಮಾಡಿಕೊಡ್ತಿದ್ರು. ಕೊಬ್ಬರಿ ಮಿಠಾಯಿ ಅಂತ ಹೇಳ್ತಿದ್ರು, ಮತ್ತು ಇದಕ್ಕೆ ಕೊಬ್ಬರಿ ಚಿಕ್ಕಿ ಅಂತಲೇ ಹೇಳ್ತಿದ್ರು. ಬಾಲ್ಯವನ್ನು ನೆನಪಿಸುವಂತಹ ಈ ಕೊಬ್ಬರಿ ಮಿಠಾಯಿ ನನಗೂ ಭಾಳ ಇಷ್ಟ. ನಿಮಗೂ ಇಷ್ಟ ಆದರೆ ಅಥವಾ ನೀವು ಯಾವ ಥರ ತಿಂದಿದ್ರೆ ಕಾಮೆಂಟ್ನಾಗ ತಿಳಿಸ್ರಿ. ಹಸಿ ಕೊಬ್ಬರಿ ಮತ್ತು ಇದು ಸಕ್ಕರೆ ಭಾಳ ಟೇಸ್ಟ್ ಅಂತ ಅನಿಸ್ತೈತಿ. ಈ ಥರ ರೆಸಿಪಿ ಈಗೆಲ್ಲ ಕಣ್ಮರೆ ಆಗಿಬಿಟ್ಟಾವ ನೋಡ್ರಿ. ನಮಗಂತೂ ಇದು ಭಾಳ ಇಷ್ಟ ಆಗ್ತಿತ್ತು. ಇದು ಗಟ್ಟಿ ಪಾಕ ಬರಬೇಕಂತ ಹೇಳಿದ್ನಲ್ಲ, ಒಂದು ಸ್ವಲ್ಪ ನೀವು ಪಾಕನ ಹಿಂಗೆ ನೀರಿನೊಳಗೆ ಹಾಕ್ಕೊಳ್ರಿ. ಒಂಚೂರು ಗಟ್ಟಿ ಬರಬೇಕು. ಇದಿನ್ನೂ ಬಂದಿಲ್ಲ, ಇನ್ನೊಂದು ಸ್ವಲ್ಪ ಬರಬೇಕಿದು. ಅಂದ್ರೆ ಇಲ್ಲ ಅಂತಂದ್ರೆ ಪುಡಿ ಪುಡಿ ಆಗಿಬಿಡ್ತೈತಿ. ಇದು ಅಕಸ್ಮಾತಾಗಿ ನೀವೇನಾರು ಪುಡಿ ಆದ್ರೂ ಸಹಿತ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ್ರಿ. ನೀವು ಮಾಡ್ತಕ್ಕಂಥದ್ದು ಏನಾರ ಹದ ಕೆಡ್ತಂತಂದ್ರೆ ಅದು ಪುಡಿ ಆದ್ರೂ ರುಚಿನೇ ಇರ್ತೈತಿ ತಿನ್ನೋದಕ್ಕೆ. ಈಗ ನೋಡಿರಿ, ಇನ್ನೊಂದು ಚೂರು ಪಾಕ ಬರ್ಬೇಕಂತ ಹೇಳಿದ್ನಲ್ಲ, ಇನ್ನೊಂದು ಸ್ವಲ್ಪ ನಾನು ಇದಕ್ಕೆ ಏಲಕ್ಕಿ ಪುಡಿ ಹಾಕ್ಕೊಂಡೇನಿ. ಒಂದು ಸ್ವಲ್ಪ ಏಲಕ್ಕಿ ಪುಡಿ ಹಾಕಿದ್ರೆ ಒಂಚೂರು ಘಮ ಜಾಸ್ತಿ ಬರ್ತೈತಿ ಮತ್ತು ಟೇಸ್ಟ್ ಅನ್ನಿಸ್ತೈತಿ. ಇನ್ನೊಂದು ಚೂರು ಪಾಕ ಬರ್ಬೇಕಂತ ಹೇಳಿದ್ನಲ್ಲ, ಇನ್ನೊಮ್ಮೆ ನೀರನ್ನ ಹಾಕಿ ನೋಡ್ರಿ. ಅದು ಸ್ವಲ್ಪ ಗಟ್ಟಿ ಪಾಕ ಬಂದೈತಿ ಅಂತಂದ್ರೆ ನೀವು ಇದನ್ನ ತೆಗೆದು ಬಿಡಬೇಕಾಗ್ತೈತಿ. ಇಲ್ಲ ಅಂತಂದ್ರೆ ಇನ್ನೊಂದು ಸ್ವಲ್ಪ ಕುದಿಸ್ಕೋಬೇಕಾಗ್ತೈತಿ. ನಾನೀಗ ನೋಡ್ತಿರ್ಬೋದು ಅಂಟು ಪಾಕ ಅಂದರೆ ಗಟ್ಟಿ ಪಾಕನ ಬರಬೇಕಿದು. ನೋಡ್ರಿ, ಈಗ ನೀವು ನೋಡ್ಬೋದು ಸ್ವಲ್ಪ ಗಟ್ಟಿ ಪಾಕ ಬಂದೈತಿ. ಅದು ನೀರಿನಾಗ ಕರಗಬಾರ್ದು, ಒಂಚೂರು ಉಂಡೆ ಥರ ಬರಬೇಕು. ಇಷ್ಟಾದರೆ ಸಾಕು. ನಾವು ಸ್ಟವ್ ಆಫ್ ಮಾಡ್ಕೊಂಬಿಡ್ಬೇಕು. ಒಂದು ತಟ್ಟಿಗೆ ಸ್ವಲ್ಪ ತುಪ್ಪನಾರ ಹಚ್ಚಿ ಆಗಲಿ ಅಥವಾ ನೀವು ಬಟರ್ ಪೇಪರ್ಗೆರ ಒಂಚೂರು ತುಪ್ಪ ಹಚ್ಚಿ ಅದ್ರ ಮೇಲೆ ಹಾಕ್ಕೋಬೋದು, ಅಥವಾ ಡೈರೆಕ್ಟಾಗಿ ನೀವು ಪ್ಲೇಟ್ಗೆ ಹಾಕ್ಕೋಬೋದು. ನಾನಿಲ್ಲಿ ಒಂದು ಬಟರ್ ಪೇಪರ್ಗೆ ಒಂದು ಸ್ವಲ್ಪ ತುಪ್ಪನ ಹಚ್ಚಿ ಕೊಬ್ಬರಿದು ಮಿಠಾಯಿ ಇದೈತಲ್ಲ ಇದಕ್ಕೆ ಹಾಕ್ಕೊಳ್ತೇನೆ. ಒಂಚೂರು ಗಟ್ಟಿನೇ ಅಂತ ಅನಿಸ್ತೈತದ. ಇಳಿಸ್ದಂಗೆ ನಾವು ಇನ್ನು ಸ್ಟವ್ ಆಫ್ ಮಾಡಿ ನಾವು ಇಳಿಸಿ ಹಾಕೋಷ್ಟೊತ್ತಿಗೆ ಅಂದ್ರೆ ಗಟ್ಟಿ ಅನ್ನಿಸ್ಬಿಟ್ಟಿರ್ತೈತಿ. ನೋಡಿಕೊಂಡು ಹಾಕ್ಕೊಳ್ರಿ. ಜಲ್ದಿನ ನೀವು 1 ಚಮಚದಿಂದ ಅದನ್ನ ಹಿಂಗೆ ಪ್ರೆಸ್ ಮಾಡಿಬಿಡ್ರಿ, ಅಂದ್ರೆ ಸರಿಯಾಗಿ ಸ್ಪ್ರೆಡ್ ಆಗ್ತೈತಿ. ಪ್ಲೇಟ್ ಎಷ್ಟಿರ್ತೈತೆ ಕೆಳಗಿನ ಪ್ಲೇಟ್ ಅಷ್ಟೇ ಶೇಪ್ನೊಳಗೆ ಅದು ಆಗ್ತೈತಿ, ಹರಡ್ತೈತಿ. ನೋಡಿರಿ, ನೀವು ಮನೆಯೊಳಗೆ ಟ್ರೈ ಮಾಡಿರಿ. ಭಾಳ ಈಸಿ ರೆಸಿಪಿ ಅಂತಲೇ ಹೇಳ್ಬೋದು. ಪಾಕ ಮಾಡ್ಕೊಳ್ಳೋದೇನು ಕಷ್ಟ ಅಂತ ಅನ್ಸಂಗಿಲ್ಲ. ಅದು ನೀರ ಹಾಕಿ ನೋಡಿದಾಗ ಉಂಡೆ ಪಾಕ ಬಂದುಬಿಟ್ರೆ ಸಾಕು, ಅದು ರೆಡಿ ಆಗೈತಿ ಅಂತ ಅರ್ಥ. ಕರೆಕ್ಟಾಗಿ ಬಂದೈತಿ ಅಂತಲೇ ಅರ್ಥ. ಕೈ ಚಮಚದಿಂದ ಒಂದು ಸ್ವಲ್ಪ ಪ್ರೆಸ್ ಮಾಡಿ ಒಂಚೂರು ಸಟ್ಟಾಗೋದಕ್ಕೆ ಬಿಡ್ರಿ. ಅದಾದಮೇಲೆ ನಾವು ಈ ಬಟರ್ ಪೇಪರ್ನಿಂದ ಈಸಿಯಾಗಿ ತಗೊಂಡು, ಆದರೆ ಇದು ನಮ್ಗೆ ಶೇಪ್ ವೈಸಾಗಿ ಕಟ್ ಮಾಡೋಕ್ಕೇನು ಬರೋದಿಲ್ಲ. ನಮ್ಮ ಕರೆಕ್ಟಾಗಿ ಶೇಪ್ನೊಳಗೆ ಏನು ಬರೋದಿಲ್ಲ. ಹಾಗೆ ಸ್ವಲ್ಪ ಮುರ್ಕೊಂಡು ಇದನ್ನ ತಿನ್ಬೋದು. ಹಳೆ ಕಾಲದ ಒಂದು ರೆಸಿಪಿ ಆಗಿರೋದ್ರಿಂದ ನಿಮಗೂ ಇಷ್ಟ ಆಗೈತಿ ಅಂತ ಅಂದ್ಕೊಂಡೇನಿ. ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡಿರಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ವಿಡಿಯೋನ ಶೇರ್ ಮಾಡಿರಿ. ವಿಡಿಯೋ ನೋಡಿದ ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು.